2019-2020 ಕೇಂದ್ರ ಬಜೆಟ್ ಬಗ್ಗೆ ಮುಖ್ಯಮಂತ್ರಿ ಕುಮಾರಸ್ವಾಮಿ ಪ್ರತಿಕ್ರಿಯಿಸಿದ್ದಾರೆ. ಬೆಂಗಳೂರಿನ ಗೃಹ ಕಚೇರಿಯಲ್ಲಿ ಮಾತನಾಡಿದ ಅವರು, ಕೇಂದ್ರದ ಇವತ್ತಿನ ಬಜೆಟ್ ವಿಫಲವಾಗಿದೆ. 2 ಹೆಕ್ಟೇರ್ ಜಮೀನು ಹೊಂದಿರುವ ರೈತರಿಗೆ ವರ್ಷಕ್ಕೆ 2,000 ರೂಪಾಯಿ ಕೊಡ್ತೀನಿ ಅಂತ ಘೋಷಣೆ ಮಾಡಿದ್ದಾರೆ. ಎಕರೆ ಜಮೀನಿಗೆ ಎಷ್ಟಾಯ್ತು ಎಂದು ಪ್ರಶ್ನೆ ಮಾಡಿದ್ದಾರೆ. ಅಲ್ಲದೆ ನಾವು ಬಜೆಟ್ ಮಂಡಿಸಿದಾಗ ರೈತರಿಗೆ ನಾವು ಲಾಲಿಪಾಪ್ ಕೊಟ್ಟಿದ್ದಾರೆ ಎಂದು ಬಿಜೆಪಿಯವರು ಹೇಳಿದ್ರು. ಆದ್ರೆ 2 ಹೆಕ್ಟೇರ್ ಜಮೀನಿಗೆ ವರ್ಷಕ್ಕೆ 2,000 ಕೊಡೋದಾದ್ರೆ 12 ಕೋಟಿ ರೈತರಿಗೆ 75,000 ಹಣ ತೆಗೆದಿದ್ದಾನೆ. ಜೊತೆಗೆ ನಮ್ಮ ರಾಜ್ಯಕ್ಕೆ ಇದರಲ್ಲಿ 59 ಲಕ್ಷ ರೈತರಿಗೆ 3,579 ಕೋಟಿ ರೂಪಾಯಿ ಬರುತ್ತೆ ಎಂದು ಹೇಳಿದ್ರು. ನಾವು ಸುಮಾರು 45,000 ಕೋಟಿ ಸಾಲ ಮನ್ನಾ ಮಾಡ್ತಿದ್ದೀವಿ. ಹಾಗಾದ್ರೆ ನಾವು ಕೊಟ್ಟಿರೋದು ಲಾಲಿಪಾಪ್, ಆದ್ರೆ ನೀವು ಕೊಟ್ಟಿರೋದು ಏನು ಅಂತ ವ್ಯಂಗ್ಯವಾಡಿದ್ರು. ಇವತ್ತಿನ ಕೇಂದ್ರ ಸರ್ಕಾರದ ಚುನಾವಣಾ ಪೂರ್ವದಲ್ಲಿ ಕೊನೆಯ ಒಂದು ಬಜೆಟ್ ಅನ್ನು ಮಂಡನೆ ಮಾಡಿದ್ದಾರೆ. ಬಹಳ ಜನ ನಿರೀಕ್ಷೆ ಇಟ್ಟುಕೊಂಡಿದ್ರು. ಕಳೆದ 5 ಬಜೆಟ್ನಲ್ಲಿ ದೇಶದ ಸಾರ್ವಜನಿಕರ ನಿರೀಕ್ಷೆಗಳನ್ನು ತಲುಪತಕ್ಕಂಥ ರೀತಿಯ ದೇಶದ ಅಭಿವೃದ್ಧಿಗೆ ಪೂರಕವಾದಂಥ ರೀತಿಯ, ಅದರಲ್ಲೂ ವಿಶೇಷವಾಗಿ ರೈತನಿಗೆ ಆತ್ಮಸ್ಥೈರ್ಯವನ್ನು, ಆತ್ಮವಿಶ್ವಾಸವನ್ನು ಮೂಡಿಸ್ತಕ್ಕಂಥ ಆಯವನ್ನು ಅವರು ಕೊಡಲಿಕ್ಕೆ ಸಾಧ್ಯ ಆಗದೇ ಇದ್ದರೂ ಚುನಾವಣಾ ಪೂರ್ವದಲ್ಲಿ ಮುಂದಿನ ಚುನಾವಣೆಯಲ್ಲಿ ಮತವನ್ನು ಪಡೆಯಲಿಕ್ಕಾದರೂ ಜನತೆಗೆ ತಾತ್ಕಾಲಿಕವಾದಂಥ ಖುಷಿಯನ್ನು ಕೊಡ್ತಕ್ಕಂಥ ಯೋಜನೆಗಳ ಭರಪೂರವೇ ಬರಬಹುದು ಅಂತಕ್ಕಂಥ ನಿರೀಕ್ಷೆಗಳನ್ನು ಹೊಂದಿದ್ರು. ಆದರೆ ಇವತ್ತಿನ ಹಂಗಾಮಿ ಆರ್ಥಿಕ ಸಚಿವರ ಪರವಾಗಿ ಪಿಯೂಷ್ ಗೋಯಲ್ ಅವರು ಬಹುಶಃ ಈ ಒಂದು ಬಜೆಟ್ ಪ್ರಿಪರೇಷನ್ನು ಆರ್ಥಿಕ ಇಲಾಖೆ ಅಧಿಕಾರಿಗಳು ಮಾಡಿದ್ರೋ ಇಲ್ಲ RSSನ ಹೆಡ್ ಕ್ವಾರ್ಟರ್ಸಿಂದಲೋ ಇಲ್ಲ ಬಿಜೆಪಿಯ ಹೆಡ್ ಕ್ವಾರ್ಟರ್ಸ್ನಿಂದ ಮಾಡ್ಕೊಂಡು ಈ ಒಂದು ಬಜೆಟ್ ಅನ್ನು ಮಂಡನೆ ಮಾಡಿದ್ದಾರೋ ಗೊತ್ತಿಲ್ಲ ನನಗೆ.